Good morning, dear students. Previous class ಅಲ್ಲಿ SCC paper that is Python programming start ಮಾಡಿದ್ವಿ ಅಲ್ಲ. Python ಬಗ್ಗೆ ಫೀಚರ್ಸ್ ಎಲ್ಲ ತಿಳ್ಕೊಂಡಿದ್ವಿ. ಮತ್ತೆ ಕೆಲವು ಸಿಂಪಲ್ ಪ್ರೋಗ್ರಾಮ್ಸ್ ಕೂಡ ಎಕ್ಸಿಕ್ಯೂಟ್ ಮಾಡಿದ್ವಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ದಟ್ ಈಸ್ ಒಂದು ವೆಲ್ಕಮ್ ಮೆಸೇಜ್ ಪ್ರಿಂಟ್ ಮಾಡೋದು, ಮತ್ತೆ ಆಡಿಂಗ್ ಟು ನಂಬರ್ಸ್, ಈ ಪ್ರೋಗ್ರಾಮ್ಗಳನ್ನ ಕಲ್ತ್ಕೊಂಡಿದ್ವಿ ಅಲ್ಲ. ಸೊ ಪ್ರಿಂಟ್ ಮಾಡೋದಕ್ಕೆ ವಿ ಯೂಸ್ ವಾಟ್ ಪ್ರಿಂಟ್ ಸ್ಟೇಟ್ಮೆಂಟ್, ರೈಟ್. ಸೊ ಪ್ರಿಂಟ್ ಅಂತ ಹೇಳ್ಬಿಟ್ಟು ವೆಲ್ಕಮ್ ಅಂತ ಕೊಟ್ರೆ ಸೊ ಇಟ್ ವಿಲ್ ಪ್ರಿಂಟ್ ದಿ ವೆಲ್ಕಮ್ ಮೆಸೇಜ್, ರೈಟ್. ಮತ್ತೆ ಇದ್ರ ಜೊತೆಗೆ ಸೊ ಆಡಿಂಗ್ ಟು ನಂಬರ್ಸ್ ಅಲ್ಲಿ ಎರಡು ನಂಬರ್ ತಗೊಳ್ತಾ ಇದ್ವಿ. then 8 equals 20. ಒಂದು ನಿಮಿಷ ಇರಿ. ನೆಕ್ಸ್ಟ್ ಸೊ ಇದಾದ್ಮೇಲೆ ಸಮ್ ಈಕ್ವಲ್ಸ್ n1 ಪ್ಲಸ್ n2. ದೆನ್ ಇಲ್ಲಿ ಪ್ರಿಂಟ್ ಮಾಡೋದಿಕ್ಕೆ ರೈಟ್, ಇಲ್ಲಿ ನಿಮಗೆ ಪ್ಲೇಸ್ ಹೋಲ್ಡರ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೆ ಅಲ್ಲ, ಲೈಕ್ ದಿಸ್ ದಿ ಸಮ್ ಆಫ್ ವಾಟ್ ಸ್ಕ್ವೇರ್ ಸಾರಿ ಫ್ಲವರ್ ಬ್ರಾಕೆಟ್ ಅಲ್ಲಿ ದಿ ಸಮ್ ಆಫ್ 0 and 1 ಈಸ್ 2 ಅಂತ ಹೇಳ್ಬಿಟ್ಟು ಈ ಕನ್ಕ್ಯಾಟಿನೇಷನ್ ಆಪರೇಟರ್ ಡಾಟ್ ಅಂತ ಹೇಳಿ, ದೆನ್ ಫಾರ್ಮ್ಯಾಟ್ ಫಂಕ್ಷನ್ ಒಳಗಡೆ n1, n2, ಸಮ್. ಸೊ ಈ ರೀತಿ ಪ್ರಿಂಟ್ ಮಾಡ್ತಾ ಇದ್ವಿ ಅಲ್ವಾ. ಸೊ ದಿಸ್ ಇಸ್ ಸೇಮ್ ಲೈಕ್ ದಿ ಪ್ರಿಂಟ್ಎಫ್ ಫಂಕ್ಷನ್. ನೀವು ಸಿ ಪ್ರೋಗ್ರಾಮ್ ಅಲ್ಲಿ ಪ್ರಿಂಟ್ಎಫ್ ಯೂಸ್ ಮಾಡ್ಕೊಂಡು %g %f ಅಂತ ಪ್ರಿಂಟ್ ಮಾಡ್ತಾ ಇದ್ರಲ್ಲ, ಸೊ ಆ ರೀತಿ ಇದು. ಓಕೆ, ಸೊ ದಿಸ್ ಇಸ್ ಪ್ರಿಂಟ್ಎಫ್ ಫಂಕ್ಷನ್. ಇಲ್ಲಿ ಫಾರ್ಮ್ಯಾಟ್ ಯೂಸ್ ಮಾಡಿದ್ರೆ ಇನ್ನು ನಾವು ಪ್ಲೇಸ್ ಹೋಲ್ಡರ್ಸ್ ನ ಯೂಸ್ ಮಾಡ್ಬೇಕಾಗುತ್ತೆ 0, 1, 2. ಸೊ ಇದು ಪ್ಲೇಸ್ ಹೋಲ್ಡರ್ಸ್ ಅಥವಾ ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ. ಓಕೆ, ಇಲ್ಲ ಅಂತಂದ್ರೆ ಸೊ ಜಸ್ಟ್ ಒಂದು ವ್ಯಾಲ್ಯೂ ಪ್ರಿಂಟ್ ಮಾಡ್ತೀರಾ ಅಂತಂದ್ರೆ ಯು ಕ್ಯಾನ್ ಆಲ್ಸೋ ಪ್ರಿಂಟ್ ಲೈಕ್ ದಿಸ್. ನೋಡಿ, ದಿ ಸಮ್ ಆಫ್ ಅಂತ ಹೇಳ್ಬಿಟ್ಟು ಜಸ್ಟ್ ಸಮ್ ಅಂತ ಕೊಡ್ತೀನಿ. ಓಕೆ, ಸೊ ಇಲ್ಲಿ ನಾನು ಒಂದೇ ವ್ಯಾಲ್ಯೂನ ಪ್ರಿಂಟ್ ಮಾಡ್ತಾ ಇರೋದು. ಸೊ ಐ ಆಮ್ ನಾಟ್ ಯೂಸಿಂಗ್ ಎನಿ ಫಾರ್ಮ್ಯಾಟ್ ಫಂಕ್ಷನ್ ಆರ್ ಎನಿ ಪ್ಲೇಸ್ ಹೋಲ್ಡರ್ಸ್, ರೈಟ್. ಸೊ ಈಗ ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಸಾರಿ, ಇನ್ವ್ಯಾಲಿಡ್ ಪ್ರಿಂಟ್ ಎಸ್ invalid syntax. Single quotes ಹಾಕೋಣ. Line 5. 1 second. Okay. So reason ಇದಿರ್ಬೋದು, ಏನ ಇದನ್ನ ಇಂಟ್ ಕನ್ವರ್ಟ್ ಮಾಡಬೇಕು. ಈಗ ನೋಡೋಣ. invalid syntax line 5.
ಸಾರಿ, ಇಲ್ಲಿ ಓಕೆ. ಸೊ ಇಲ್ಲಿ ಏನ್ ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ಇಲ್ಲಿ ಫಾರ್ಮ್ಯಾಟ್ ಫಂಕ್ಷನ್ಗೆ ಒಂದು ರೌಂಡ್ ಬ್ರಾಕೆಟ್ ಯೂಸ್ ಮಾಡಿದ್ವಿ. ಸೊ ಅದನ್ನ ಕ್ಲೋಸ್ ಮಾಡಿರ್ಲಿಲ್ಲ, ಅದೊಂದು ಮಿಸ್ಟೇಕ್ ಆಗಿತ್ತು. ಮತ್ತೆ ಸಿ ಹಿಯರ್, ಸೊ ಇಲ್ಲಿ ನಾವೇನ್ ಹಾಕಿದ್ವಿ, ಡಾಟ್ ಹಾಕಿದ್ವಿ. ಸೊ ವಿ ಆರ್ ನಾಟ್ ಗೆಟಿಂಗ್ ದಿ ಔಟ್ಪುಟ್. ಸೊ ನೋಡಿ, ಇಲ್ಲಿ ಡಾಟ್ ಹಾಕಿದ್ರೆ ಈ ಲೈನ್ ಅಲ್ಲಿ ವಿ ವಿಲ್ ಗೆಟ್ ದಿ ಎರರ್. ಸೊ ಈ ಡಾಟ್ ಇದೆಯಲ್ಲ, ಸೊ ದಿಸ್ ಇಸ್ ದಿ ಕನ್ಕ್ಯಾಟಿನೇಷನ್ ಆಪರೇಟರ್ ಅಂತ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಆಯ್ತಾ. ಸೊ ಆ ಕನ್ಕ್ಯಾಟಿನೇಷನ್ ಆಪರೇಟರ್ ನ ಈ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಮಾತ್ರ ಹಾಕಿದೀವಿ. ಬಿಕಾಸ್ ಸೊ ಇಲ್ಲಿ ಫಾರ್ಮ್ಯಾಟ್ ಫಂಕ್ಷನ್ ಏನಿದೆ, ಸೊ ಈ ಫಾರ್ಮ್ಯಾಟ್ ಫಂಕ್ಷನ್ ಅಲ್ಲಿ ನಾವು, ಸೊ ಈ ಫಂಕ್ಷನ್ ಜೊತೆಗೆ ವಿ ಆರ್ ಕನ್ಕ್ಯಾಟಿನೇಟಿಂಗ್ ದಿ ಸ್ಟ್ರಿಂಗ್ ಮೆಸೇಜ್. ಸೊ ಅದಕ್ಕೆ ಇಲ್ಲಿ ಕನ್ಕ್ಯಾಟಿನೇಷನ್ ಆಪರೇಟರ್ ನ ಯೂಸ್ ಮಾಡಿದ್ವಿ. ಬಟ್ ಇಲ್ಲಿ, ಸೊ ವಿ ಆರ್ ಯೂಸಿಂಗ್ ದಿ ಸ್ಟ್ರಿಂಗ್ ಮೆಸೇಜ್ ಅಂಡ್ ವಿ ಆರ್ ಪ್ರಿಂಟಿಂಗ್ ಓನ್ಲಿ ದಿ ವೇರಿಯಬಲ್ ನೇಮ್. ಇಲ್ಲಿ ನಾವು ಯಾವುದೇ ಫಾರ್ಮ್ಯಾಟ್ ಫಂಕ್ಷನ್ ಯೂಸ್ ಮಾಡ್ತಾ ಇಲ್ಲ. ಸೊ ನೋ ನೀಡ್ ಟು ಯೂಸ್ ದಿ ಕನ್ಕ್ಯಾಟಿನೇಷನ್ ಆಪರೇಟರ್, ಜಸ್ಟ್ ಕಾಮ ಹಾಕಿದ್ರೆ ಸಾಕು, ರೈಟ್. ಸೊ ಈ ಡಿಫ್ರೆನ್ಸ್ ಗೊತ್ತಿರಲಿ ನಿಮಗೆ. ಸೊ ಈ ಕನ್ಕ್ಯಾಟಿನೇಷನ್ ಡಾಟ್ ಆಪರೇಟರ್ ಎಲ್ಲಿ ಹಾಕ್ಬೇಕು ಅಂತಂದ್ರೆ ಈ ಫಾರ್ಮ್ಯಾಟ್ ಫಂಕ್ಷನ್ ಯೂಸ್ ಮಾಡಿದ್ರೆ ಮಾತ್ರ. ಸೊ ಅವಾಗ ನಾವು ಡಾಟ್ ನ ಯೂಸ್ ಮಾಡ್ಬೇಕಾಗತ್ತೆ. ಬಟ್ ಇಲ್ಲಿ ಈ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಯಾವುದೇ ಫಾರ್ಮ್ಯಾಟ್ ಫಂಕ್ಷನ್ ಯೂಸ್ ಮಾಡದೇ ಇರೋದ್ರಿಂದ ನೋ ನೀಡ್ ಟು ಪುಟ್ ದಿಸ್ ಡಾಟ್, ಇಲ್ಲಿ ಕಾಮನೆ ಹಾಕ್ಬೇಕು, ರೈಟ್. ಸೊ ಇವೆರಡು ಗೊತ್ತಿರ್ಲಿ ನಿಮಗೆ. ಸೊ ಈ ಪ್ಲೇಸ್ ಹೋಲ್ಡರ್ಸ್ ಯೂಸ್ ಮಾಡಿದಾಗ ಮತ್ತೆ ಜಸ್ಟ್ ವೇರಿಯಬಲ್ ನ ಪ್ರಿಂಟ್ ಮಾಡಿದಾಗ ನಾವಿಲ್ಲಿ ಕಾಮ ಹಾಕಿದ್ರೆ ಸಾಕು. ಓಕೆ. So this is the two methods of printing the variables. So this is like a printed function and this is only the print function. Okay. Next, lab cycle programs idave. First ಒಂದೆರಡು lab cycle programs ಮಾಡಿಸ್ತೀನಿ ಇವತ್ತು. But ಅದಕ್ಕೂ ಮುಂಚೆ you have to learn the syntax of what if else statement and for loops ಮತ್ತೆ while loops. ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಪೈಥಾನ್ ಪ್ರೋಗ್ರಾಮಿಂಗ್ ಅಲ್ಲಿ. ಸೊ ಇದ್ರದ್ದು ಸಿಂಟ್ಯಾಕ್ಸ್ ಏನು ಅಂತ ಹೇಳ್ಬಿಟ್ಟು ಇವತ್ತು ತಿಳ್ಕೊಳ್ಳೋಣ. ಸೊ ಇದು ತಿಳ್ಕೊಂಡ್ಮೇಲೆ ಲ್ಯಾಬ್ ಸೈಕಲ್ ಪ್ರೋಗ್ರಾಮ್ಸ್ ಕಲ್ತ್ಕೊಳ್ಳೋಣ. ಓಕೆ. ಸೊ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಅಥವಾ ಲೂಪ್ಸ್ ಯೂಸ್ ಮಾಡೋದು. ಓಕೆ. ಸೊ ಜಸ್ಟ್ ಒಂದೇ ಒಂದು ಡಿಫ್ರೆನ್ಸ್ ಬರುತ್ತೆ ಅಷ್ಟೇ, ಒಂದೆರಡು ಕಡೆ ಡಿಫ್ರೆನ್ಸ್ ಬರುತ್ತೆ. ಸೊ ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. ಓಕೆ. ಸೊ ಒಂದು ವೇರಿಯಬಲ್ ತಗೊಳ್ತೀನಿ ಎ ಅಂತ ಹೇಳಿ, ಅಥವಾ ಲೆಟ್ ಇಟ್ ಬಿ ಏಜ್. ಸೊ ಏಜ್ ಈಕ್ವಲ್ಸ್ ಇನ್ಪುಟ್ ಎಂಟರ್ ಯುವರ್ ಏಜ್. ಓಕೆ. ಇದಾದ್ಮೇಲೆ ಚೆಕ್ ಮಾಡಬೇಕು ನಾವು, ಇಫ್ ಏಜ್ ಈಸ್ ಗ್ರೇಟರ್ ದ್ಯಾನ್ 18, ಆಯ್ತಾ. ಏಜ್ ಈಸ್ ಗ್ರೇಟರ್ ದ್ಯಾನ್ 18, ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಎಂಟರ್ ಕೊಡ್ತೀನಿ. ಇಫ್ ಏಜ್ ಗ್ರೇಟರ್ ದ್ಯಾನ್ 18 ಆದ್ಮೇಲೆ ಇಫ್ ಸ್ಟೇಟ್ಮೆಂಟ್ ನ ಟೈಪ್ ಮಾಡಿದ್ಮೇಲೆ ನಾನು ಎಂಟರ್ ಕೊಡ್ತೀನಿ. ಎಂಟರ್ ಕೊಟ್ಟಾಗ ನೋಡಿ ಕರ್ಸರ್ ಎಲ್ಲೂ ಹೋಗುತ್ತೆ ಅಂತ ನೋಡಿ. ಒನ್ ಸೆಕೆಂಡ್. ಎಸ್. ಸೊ ಅಬ್ಸರ್ವ್ ಮಾಡಿದ್ರ, ಈಗ ಈ ಇಫ್ ಸ್ಟೇಟ್ಮೆಂಟ್ಗೆ, ಇಫ್ ಸ್ಟೇಟ್ಮೆಂಟ್ ಆದ್ಮೇಲೆ ಯು ಹ್ಯಾವ್ ಟು ಪುಟ್ ಕೋಲನ್, ಆಯ್ತಾ. ಸೊ ಕೋಲನ್ ಕೊಟ್ಟ ಮೇಲೆ ಸೊ ಕರ್ಸರ್ ಸ್ವಲ್ಪ ಮುಂದೆ ಬರುತ್ತೆ ನೋಡಿ, ನೆಕ್ಸ್ಟ್ ಲೈನ್ ಅಲ್ಲಿ ಸ್ವಲ್ಪ ಮುಂದೆ ಬರುತ್ತೆ. ಓಕೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇಂಡೆಂಟೇಶನ್. ಅಂದ್ರೆ ನೀವು ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಎಲ್ಲ ಇಫ್ ಸ್ಟೇಟ್ಮೆಂಟ್ ಅಥವಾ ಲೂಪ್ ಸ್ಟೇಟ್ಮೆಂಟ್ ಗೆ ಫ್ಲವರ್ ಬ್ರಾಕೆಟ್ ಹಾಕ್ತಾ ಇದ್ರಿ ಅಲ್ಲ. ಸೊ ಇಲ್ಲಿ ಫ್ಲವರ್ ಬ್ರಾಕೆಟ್ ಹಾಕೋದು ಬೇಡ. ಸೊ ಏನ್ ಮಾಡ್ಬೇಕು ಅಂತಂದ್ರೆ ಆ ಇಫ್ ಸ್ಟೇಟ್ಮೆಂಟ್ ಒಳಗೆ ಬರೋ ಸ್ಟೇಟ್ಮೆಂಟ್ಗಳನ್ನೆಲ್ಲ ಸ್ವಲ್ಪ ಮುಂದಕ್ಕೆ, ಅಂದ್ರೆ ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ಟೈಪ್ ಮಾಡ್ಬೇಕಾಗತ್ತೆ, ರೈಟ್.
ಸೊ ನಾ ಇಲ್ಲಿ ಎಂಟರ್ ಕೊಟ್ರೆ ಆಟೋಮೆಟಿಕ್ ಆಗಿ ಅದೇನೆ ಸ್ಪೇಸ್ ಕೊಟ್ಕೊಳ್ಳುತ್ತೆ. ಓಕೆ, ಸೊ ದಟ್ ಮೀನ್ಸ್ ಸೊ ಇಲ್ಲಿ ನಾನು ನೆಕ್ಸ್ಟ್ ಟೈಪ್ ಮಾಡೋ ಲೈನ್ಗಳೆಲ್ಲ ಇಟ್ ಬಿಲಾಂಗ್ಸ್ ಟು ಇಫ್ ಸ್ಟೇಟ್ಮೆಂಟ್. ಆಯ್ತಾ? ಸೊ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ನಾವು ಇಲ್ಲಿ ಟೈಪ್ ಮಾಡ್ತೀವಿ ನೋಡಿ, ಇಂಡೆಂಟೇಶನ್ ಅಂತ ಕರಿತೀವಿ. ಆಯ್ತಾ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇಂಡೆಂಟೇಶನ್. ಇಂಡೆಂಟೇಶನ್ ಅಂದ್ರೆ ಸ್ವಲ್ಪ ಮಾರ್ಜಿನ್ ನ ಬಿಡತ್ತೆ ಅದು. ಓಕೆ, yes. If age is greater than 18, then print eligible for voting. Okay, so ಇದಾದ್ಮೇಲೆ else ಗೋಷ್ಟನೆ you have to put colon. ಆಯ್ತಾ? ಸೊ ಇದನ್ನ ಅದ್ ಏನ್ ಮಾಡ್ತು ಅಂತಂದ್ರೆ ಇಫ್ ಸ್ಟೇಟ್ಮೆಂಟ್ ಒಳಗೇನೆ ತಗೊಳ್ತು ಅದು. ಸೊ ಇದನ್ನ ಏನ್ ಮಾಡ್ಬೇಕು, ಸೊ ಸಿನ್ಸ್ ದಿಸ್ ಡಸ್ ನಾಟ್ ಬಿಲಾಂಗ್ ಟು ಇಫ್ ಸ್ಟೇಟ್ಮೆಂಟ್, ಸೊ ನೀವು ಇಂಡೆಂಟೇಶನ್ ನ ತೆಗೀರಿ, ಇಲ್ಲಿ ಬ್ಯಾಕ್ ಸ್ಪೇಸ್ ಕೊಡಿ. ಓಕೆ, ಸೊ ಎಲ್ಸ್ ಈಗ ಮತ್ತೆ ಎಂಟರ್ ಕೊಡ್ತೀನಿ ನೋಡಿ. ಎಂಟರ್ ಕೊಟ್ಟಾಗ ಏನ್ ಮಾಡುತ್ತೆ ಅದು, ಅಗೇನ್ ಮಾರ್ಜಿನ್ ನ ಬಿಡುತ್ತೆ ಸ್ವಲ್ಪ. ಅಗೇನ್ ಇಟ್ ಈಸ್ ಆಡಿಂಗ್ ಅನ್ ಇಂಡೆಂಟೇಶನ್. ಓಕೆ, ಪ್ರಿಂಟ್ not eligible for voting. Right, so ಇದನ್ನ ರನ್ ಮಾಡೋಣ. ಎರರ್ ಬರ್ತಾ ಇದೆ. ಓಕೆ, ನೇಮ್ ಇಂಡೆಂಟೇಶನ್ ಇಸ್ ನಾಟ್ ಡಿಫೈನ್ಡ್. ಇದು ಇಂಡೆಂಟೇಶನ್ ಅಂತ ಟೈಪ್ ಮಾಡಿದೀವಲ್ಲ ಅದಕ್ಕೇನೆ. ರನ್ ಮಾಡ್ತೀನಿ, ಈಗ ಮತ್ತೆ ಎರರ್ ಬರ್ಬೋದು, ನೋಡೋಣ. ನೋ ಎರರ್. ಓಕೆ, 19 ಕೊಟ್ಬಿಟ್ಟು ಎಂಟರ್ ಯುವರ್ ಏಜ್ ಕೇಳ್ತಾರೆ, 19 ಕೊಡ್ತೀನಿ. ಎಸ್, ಸಿ ಹಿಯರ್ ಏನ್ ಎರರ್ ಬರ್ತಾ ಇದೆ ಇಲ್ಲಿ ಈ ಲೈನ್ ಅಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಆರೋ ಮಾರ್ಕ್ ತೋರಿಸ್ತಾ ಇದೆ ಅಲ್ಲ, ಅದು ಇಫ್ ಏಜ್ ಗ್ರೇಟರ್ ದ್ಯಾನ್ 18 ಈ ಲೈನ್ ಅಲ್ಲಿ ಎರರ್ ತೋರಿಸ್ತಾ ಇದೆ. ಏನ್ ಎರರ್ ತೋರಿಸ್ತಾ ಇದೆ ಅದು, ಈ ಗ್ರೇಟರ್ ದ್ಯಾನ್ ಸಿಂಬಲ್ ನಾಟ್ ಸಪೋರ್ಟೆಡ್ ಬಿಟ್ವೀನ್ ಇನ್ಸ್ಟೆನ್ಸಸ್ ಆಫ್ ಸ್ಟ್ರಿಂಗ್ ಅಂಡ್ ಇಂಟ್. ಓಕೆ, ಇಲ್ಲಿ ಡೇಟಾ ಟೈಪ್ ಏನೋ ಮಿಸ್ ಮ್ಯಾಚ್ ಆಗ್ತಾ ಇದೆ. ಅದಕ್ಕೆ ಈ ಲೈನ್ ಅಲ್ಲಿ ಅದಕ್ಕೆ ಡೇಟಾ ಟೈಪ್ ಮಿಸ್ ಮ್ಯಾಚ್ ಆಗ್ತಾ ಇದೆ. ಸೊ ಇದಕ್ಕೆ ರೀಸನ್ ಏನಿರ್ಬೋದು ನೋಡಿ, ಈ ಲೈನ್ ಅಲ್ಲಿ ಎರರ್ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಅಂಡರ್ಲೈನ್ ಮಾಡಿ ತೋರಿಸ್ತಾ ಇದೆ ಅದು. ರೀಸನ್ ಏನಿರ್ಬೋದು ಈ ಲೈನ್ ಅಲ್ಲಿ ಎರರ್ ಬರೋದಿಕ್ಕೆ? ವಾಟ್ ಕುಡ್ ಬಿ ದಿ ರೀಸನ್? ಗೆಸ್ ಮಾಡ್ತೀರಾ? ಇಲ್ಲಿ ಅದು ಹೇಳ್ತಾ ಇದೆ ಕೂಡ, ಇಲ್ಲಿ ಏನ್ ಎರರ್ ಹೇಳ್ತಾ ಇದೆ ಅದು, ನಾಟ್ ಸಪೋರ್ಟೆಡ್ ಬಿಟ್ವೀನ್ ಇನ್ಸ್ಟೆನ್ಸಸ್ ಆಫ್ ಸ್ಟ್ರಿಂಗ್ ಅಂಡ್ ಇಂಟ್. ರೀಸನ್ ಏನಿರ್ಬೋದು? ಡೇಟಾ ಟೈಪ್. ಎಸ್, ಡೇಟಾ ಟೈಪ್. ಸೊ ಇದಕ್ಕೆ ಏನ್ ಹೇಗೆ ಸಾಲ್ವ್ ಮಾಡ್ಬೋದು? ಇದನ್ನ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಇದನ್ನ ಅಲ್ವಾ? ಪ್ರೀವಿಯಸ್ ಕ್ಲಾಸ್ದು ಎಕ್ಸಾಂಪಲ್ ನೋಡಿ. ಓಕೆ, ಸೊ ಏನಕ್ಕೆ ಅದು ಬರ್ತಾ ಇದೆ ಅಂತಂದ್ರೆ, ಈ ಏಜ್ ಅನ್ನೋದು ಇಲ್ಲಿ ನಾವು ರೀಡ್ ಮಾಡ್ಕೊಳ್ತಾ ಇದೀವಲ್ಲ, ಇನ್ಪುಟ್ ಮೆಥಡ್ ಯೂಸ್ ಮಾಡ್ಕೊಂಡು ರೀಡ್ ಮಾಡ್ತಾ ಇದೀವಿ. ಸೊ ನಾನು ಹೇಳಿದ್ದೆ ಇದನ್ನ, ಇನ್ಪುಟ್ ಮೆಥಡ್ ಯೂಸ್ ಮಾಡ್ಕೊಂಡು ಏನೇ ರೀಡ್ ಮಾಡಿದ್ರು, ಸೊ ಅಲ್ಲಿ ನಾವು ಏನೇ ವ್ಯಾಲ್ಯೂಸ್ ಕೊಟ್ರು ದಟ್ ವಿಲ್ ಬಿ ಟ್ರೀಟೆಡ್ ಆಸ್ ಅ ಸ್ಟ್ರಿಂಗ್ ವೇರಿಯಬಲ್. ಸೊ ಏನ್ ಮಾಡ್ಬೇಕು ನಾವು ಅದನ್ನ, ವಿ ಹ್ಯಾವ್ ಟು ಕನ್ವರ್ಟ್ ದಟ್ ಇಂಟು ಅವರ್ ರಿಕ್ವೈರ್ಡ್ ಡೇಟಾ ಟೈಪ್. ಫ್ಲೋಟ್ ಬೇಕಾ ಅಥವಾ ಇಂಟೀಜರ್ ಬೇಕಾ ಅಂತ ಹೇಳ್ಬಿಟ್ಟು ವಿ ಹ್ಯಾವ್ ಟು ಕನ್ವರ್ಟ್. ಸೊ ಅದಕ್ಕೆ ವಿ ಹ್ಯಾವ್ ಟು ಯೂಸ್ ದಿ ಕನ್ವರ್ಷನ್ ಫಂಕ್ಷನ್ ಆರ್ ದಿ ಟೈಪ್ ಕ್ಯಾಸ್ಟ್ ಆಪರೇಟರ್ ಲೈಕ್ ದಿಸ್. ಆಯ್ತಾ? ಸೊ ರೀಡ್ ಮಾಡ್ಕೊಳ್ತೀರಲ್ಲ, ರೀಡ್ ಮಾಡ್ಕೋಬೇಕಾದ್ರೇನೆ ಇಂಟ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಸೊ ಈಗ ಕನ್ವರ್ಟ್ ಮಾಡ್ಕೊಳ್ತಾ ಇದೀವಿ, ಇಂಟ್ ಅನ್ನೋ ಫಂಕ್ಷನ್ ಯೂಸ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ತಾ ಇದೀವಿ. ಸೊ ಈಗ ರನ್ ಮಾಡ್ತೀನಿ ನೋಡಿ. ಓಕೆ, ಇಟ್ ಈಸ್ ಆಸ್ಕಿಂಗ್ ಫಾರ್ ಏಜ್. ಎಸ್, ಸೊ ಈಗ ನಮಗೆ ಔಟ್ಪುಟ್ ಬಂದಿದೆ. ಆಯ್ತಾ? ಎಲಿಜಿಬಲ್ ಫಾರ್ ವೋಟಿಂಗ್.
ಲೆಸ್ ದೆನ್ 18 ಕೊಡ್ತೀನಿ. ಸೊ ಈಗ ಏನ್ ಮೆಸೇಜ್ ಬರಬೇಕು, ನಾಟ್ ಎಲಿಜಿಬಲ್ ಫಾರ್ ವೋಟಿಂಗ್. ಓಕೆ, ಸೊ ದಟ್ ಆಲ್ಸೋ ಯು ಆರ್ ಗೆಟಿಂಗ್. ಎಸ್. ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಸೊ ಒಂದು ಇನ್ಪುಟ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ರೀಡ್ ಮಾಡ್ಕೋಬೇಕಾದ್ರೆ ಯು ಹ್ಯಾವ್ ಟು ಕನ್ವರ್ಟ್ ದಟ್ ಇಂಟು ಇಂಟೀಜರ್ ಆರ್ ಫ್ಲೋಟ್ ಆರ್ ವಾಟ್ ಎವರ್ ಡೇಟಾ ಟೈಪ್ ಯು ವಾಂಟ್. ಆಯ್ತಾ? ಸೊ ಅದೊಂದು. ಮತ್ತೆ ಈ ಇಫ್ ಸ್ಟೇಟ್ಮೆಂಟ್ಗೆ ಆಗಲಿ ಅಥವಾ ಎಲ್ ಸ್ಟೇಟ್ಮೆಂಟ್ ಎಂಡ್ ಅಲ್ಲಿ ಯು ಹ್ಯಾವ್ ಟು ಪುಟ್ ಕೋಲನ್ ಹಾಕ್ಬೇಕು. ಸೊ ಕೋಲನ್ ಹಾಕಿದ್ಮೇಲೆ ನೀವು ಎಂಟರ್ ಕೊಡ್ತಿದ್ದಂಗೆನೆ ಸೊ ಅದೇನ್ ಮಾಡುತ್ತೆ ಅಂತಂದ್ರೆ ಇಟ್ ವಿಲ್ ಆಡ್ ದಿ ಇಂಡೆಂಟೇಶನ್, ಅಂದ್ರೆ ಮಾರ್ಜಿನ್ ಬಿಟ್ಕೊಳತ್ತೆ. ಸೊ ನಿಮ್ಗೆ ಬೇಡ ಅಂತಂದ್ರೆ ಅದನ್ನ ಏನ್ ಮಾಡ್ಬೇಕು, ಬ್ಯಾಕ್ ಸ್ಪೇಸ್ ಕೊಟ್ಬಿಟ್ಟು ಟೈಪ್ ಮಾಡಿ. ಓಕೆ, ಸೊ ಇವೆರಡು ಥಿಂಗ್ಸ್ ನ ಯು ಹ್ಯಾವ್ ಟು ಕೀಪ್ ಇನ್ ಯುವರ್ ಮೈಂಡ್. ಆಯ್ತಾ? ಸೊ ಇದೇ ರೀತಿ ಯು ಹ್ಯಾವ್ ಟು ಯೂಸ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಇನ್ ದಿ ಪೈಥಾನ್ ಪ್ರೋಗ್ರಾಮಿಂಗ್. ಸೊ ಇದು ಪ್ರಾಕ್ಟೀಸ್ ಆಗುತ್ತೆ ನಿಮ್ಗೆ. ಇದೇ ತರ ಒಂದಷ್ಟು ಪ್ರೋಗ್ರಾಮ್ಸ್ ನ ನೀವು ಮಾಡಿದ್ಮೇಲೆ ಪ್ರಾಕ್ಟೀಸ್ ಆಗುತ್ತೆ. ರೈಟ್? ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ. ಇದಾದ್ಮೇಲೆ ಲೂಪ್ಸ್. ಮೇಡಮ್ ಹೇಳಪ್ಪ. ಮೇಡಮ್ ಎರಡನ್ನು ಸ್ಟ್ರಿಂಗ್ ಅಂತಾನೆ ಅದನ್ನೇ ಕಂಪೇರ್ ಮಾಡಕ್ಕಾಗಲ್ಲ ಮೇಡಮ್? ಸ್ಟ್ರಿಂಗ್ ಆಗಿ ತಗೊಂಡು ಸ್ಟ್ರಿಂಗ್ ಆಗಿ ತಗೊಂಡು ಕಂಪೇರ್ ಮಾಡ್ಬೇಕಾದ್ರೆ ನೀವು ಆ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಸಿಂಬಲ್ ಯೂಸ್ ಮಾಡೋದಿಕ್ ಆಗೋದಿಲ್ಲ. ಆಯ್ತಾ? ಸಪೋಸ್ ನೀವು ಈ ತರ ಕಂಪೇರ್ ಮಾಡ್ಬೋದು. ಇಫ್ ಏಜ್ ಈಕ್ವಲ್ಸ್ ಏನೋ ಇಲ್ಲಿ ಸ್ಟ್ರಿಂಗ್ ಅಲ್ಲಿ, ಅಥವಾ ಇಫ್ ನೇಮ್ ಈಕ್ವಲ್ಸ್ ಏನು, ಫಾರ್ ಎಕ್ಸಾಂಪಲ್ ಅಭಿಲಾಷ್, ಈ ರೀತಿ ಸ್ಟ್ರಿಂಗ್ಸ್ ಅಲ್ಲಿ ಕಂಪೇರ್ ಮಾಡ್ಬೋದು. ಓಕೆ, ಬಟ್ ಇಲ್ಲಿ ನಾವು ಇಂಟೀಜರ್ ತರ ಕಂಪೇರ್ ಮಾಡ್ತಾ ಇದೀವಲ್ಲ, ಸೊ ಅವಾಗ ಏಜ್ ಕೂಡ, ಆಮೇಲೆ ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ವಿ ಆರ್ ಕಂಪೇರಿಂಗ್ ವಿತ್ ಅ ನಂಬರ್. ಸೊ ಏನನ್ನೇ ನೀವು ನಂಬರ್ ಜೊತೆ ಕಂಪೇರ್ ಮಾಡ್ಬೇಕಾದ್ರೆ ಇಲ್ಲಿ ಇನ್ನೊಂದ್ ಕಡೆ ಇರುತ್ತಲ್ಲ, ಈ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಕೂಡ ನಂಬರೇ ಇರ್ಬೇಕು. ಸಪೋಸ್ ನೀವು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಾದ್ರು ಒಂದು ಸ್ಟ್ರಿಂಗ್ ಜೊತೆ ಕಂಪೇರ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಲೈಕ್ ದಿಸ್, ಈಕ್ವಲ್ ಟು ಅಥವಾ ನಾಟ್ ಈಕ್ವಲ್ ಟು, ಈ ರೀತಿ ಏನಾದ್ರು ಕಂಪೇರ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸೊ ಅವಾಗ ಬೇಕಾದ್ರೆ ನೀವು ಇದನ್ನು ಸ್ಟ್ರಿಂಗ್ಸ್ ಆಗಿ ಇಟ್ಕೊಳ್ಬಹುದು. ಓಕೆ, ಇದನ್ನು ನೋಡೋಣ ನೆಕ್ಸ್ಟ್. ಇವೆಲ್ಲ ಬರುತ್ತೆ, ಸ್ಟ್ರಿಂಗ್ಸ್ ಅಲ್ಲಿ ಕಂಪೇರ್ ಮಾಡೋದೆಲ್ಲ ಬರುತ್ತೆ, ಅದನ್ನ ಕಲ್ತ್ಕೊಳ್ಳೋಣ. ಬಟ್ ಇಲ್ಲಿ ಸಿನ್ಸ್ ಯು ಆರ್ ಕಂಪೇರಿಂಗ್ ವಿತ್ ಅ ನಂಬರ್, ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಕೂಡ ನಂಬರೇ ಇರಬೇಕು. ಸೊ ಅದಕ್ಕೆ ಇಂಟೀಜರ್ಗೆ ಕನ್ವರ್ಟ್ ಮಾಡ್ಕೊಳ್ಳೇಬೇಕು. ಓಕೆ, ಕ್ಲಿಯರ್ ಆಯ್ತಾ? ಇದನ್ನೆಲ್ವಾ ನೀವು ಕೇಳಿದ್ದು? ಎಸ್ ಮೇಡಮ್. ಓಕೆ, ಎಸ್. ಈಗ ಲೂಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಾರ್ ಲೂಪ್ ಆಯ್ತಾ? ಎಸ್. For simple example ತಗೊಳ್ತೀನಿ. Yes. For I in range 0, for I in range 0,6 ಆಯ್ತಾ? 0,6 ಮತ್ತೆ ಇಲ್ಲಿ ಕೂಡ ಕೋಲನ್ ಹಾಕ್ಬೇಕು. ಫಾರ್ ಲೂಪ್ ಅಷ್ಟೇನೆ ಲಾಸ್ಟ್ ಅಲ್ಲಿ ಕೋಲನ್ ಹಾಕ್ಬೇಕು ನೋಡಿ ಹೇಗೆ. ಸೊ ಅಲ್ಲಿ ಮಾರ್ಜಿನ್ ಆಡ್ ಮಾಡಿದೆ ಅದು. ಆಮೇಲೆ ಪ್ರಿಂಟ್ ಐ. ಓಕೆ, ಸೊ ರನ್ ಮಾಡ್ತೀನಿ ಇದನ್ನ. ಎಸ್. ಸೊ ನೋಡಿ, so this is how we use for loops in Python programming. C programming ಅಲ್ಲಿ ಈ ರೀತಿ ಯೂಸ್ ಮಾಡ್ತಾ ಇದ್ವಿ. For I equals 0, I less than 6 ಮತ್ತೆ I plus plus ಅಂತ ಹೇಳ್ಬಿಟ್ಟು ಇಲ್ಲಿ printf I ಅಂತ ಪ್ರಿಂಟ್ ಮಾಡ್ತಾ ಇದ್ವಿ ಅಲ್ಲ. ಸೊ ಇಲ್ಲಿ ದಿ ಸಿಂಟ್ಯಾಕ್ಸ್ ಇಸ್ ಲಿಟಲ್ ಬಿಟ್ ಡಿಫ್ರೆಂಟ್. ಸೊ ಇಲ್ಲಿ 2 ಸಲ I equals 0, I less than 6 ಅಂತ ಕೊಡೋ ಬದಲು
we make use of this function range ಅನ್ನೋ ಫಂಕ್ಷನ್ ಯೂಸ್ ಮಾಡ್ತೀವಿ. ಸೊ ಈ ರೇಂಜ್ ಫಂಕ್ಷನ್ ಒಳಗೆ ಈ ಇನಿಷಿಯಲ್ ಕಂಡೀಷನ್ ಮತ್ತೆ ಫೈನಲ್ ಕಂಡೀಷನ್ ಕೊಡ್ತೀವಿ, ರೈಟ್. ಅಂಡ್ ನೋ ನೀಡ್ ಟು ಯೂಸ್ ದಿಸ್ i++. ಬೈ ಡಿಫಾಲ್ಟ್ ಇದು 1 ಇಂದನೇ ಇಂಕ್ರಿಮೆಂಟ್ ಆಗ್ತಾ ಹೋಗುತ್ತೆ, ಆಯ್ತಾ. ಸೊ ಫಾರ್ I in range 0 to 6 print I, ಆಯ್ತಾ. ಸೊ ಇಟ್ ಈಸ್ ಲೆಸ್ ದೆನ್ 6 ಅಂತ ತಗೊಳುತ್ತೆ. ಸೊ ಅದಕ್ಕೇನೆ 0 1 2 3 4 5 ವರೆಗೂ ಪ್ರಿಂಟ್ ಮಾಡಿದೆ. ಸಪೋಸ್ ನೀವು 6 ವರೆಗೂ ಪ್ರಿಂಟ್ ಮಾಡಬೇಕು ಅಂತಂದ್ರೆ ಇಲ್ಲಿ 7 ಅಂತ ಕೊಡಿ. ಓಕೆ, ಸೊ ಈಗ 0 to 7 ಅಂತ ಕೊಟ್ರೆ 0 ಇಂದ ಅಪ್ ಟು 7 ದಟ್ ಈಸ್ 6 ವರೆಗೂ ಪ್ರಿಂಟ್ ಮಾಡುತ್ತೆ ಅದು. ಓಕೆ, ಓಕೆ. ಸೊ ಇಲ್ಲಿ ಏನ್ ಮಾಡ್ತಾ ಇದೆ ಅದು ಔಟ್ಪುಟ್ ನೋಡಿ, ಇಲ್ಲಿ 0 1 2 3 4 5 6 ಅಂತ ಪ್ರಿಂಟ್ ಮಾಡ್ತಾ ಇದೆ. ಇಲ್ಲಿ ಬೈ ಡಿಫಾಲ್ಟ್ ಅದು this I value will be incremented by 1. So by default I value will be incremented by 1, that is nothing but I++. Okay, suppose ನೀವು I value 2 ಇಂದ ಅಥವಾ 3 ಇಂದ ಇಂಕ್ರಿಮೆಂಟ್ ಆಗಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ 0 ಆದ್ಮೇಲೆ ಅದು 1 ಅಂತ ಪ್ರಿಂಟ್ ಮಾಡ್ತಾ ಇದೆ. ಸೊ ನೀವು 1 ಬೇಡ, ಸೊ 3 6 ಆ ತರ ಪ್ರಿಂಟ್ ಮಾಡ್ಕೊಂಡು ಹೋಗ್ಲಿ, ಆ ತರ ಇಂಕ್ರಿಮೆಂಟ್ ಮಾಡ್ಕೊಂಡು ಹೋಗ್ಲಿ ಅಂತಂದ್ರೆ, ಸೊ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಸ್ಪೆಸಿಫೈ ದಿ ಇಂಕ್ರಿಮೆಂಟ್ ವ್ಯಾಲ್ಯೂ ಆಲ್ಸೋ. ಸ್ಪೆಸಿಫಿಕ್ ಆಗಿ ಅಥವಾ ಎಕ್ಸ್ಪ್ಲಿಸಿಟ್ ಆಗಿ ಸ್ಪೆಸಿಫೈ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನೀವು ಏನೋ ಸ್ಪೆಸಿಫೈ ಮಾಡಿಲ್ಲ ಅಂತಂದ್ರೆ ಡಿಫಾಲ್ಟ್ ಅದು 1 ತಗೊಳತ್ತೆ. ಸೊ ಈಗ ನೋಡಿ, ನಾನು 2 ಅಂತ ಕೊಡ್ತೀನಿ, ಆಯ್ತಾ. ಸೊ ಈಗ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ ನೋಡಿ. ಸೊ ಇಲ್ಲಿ 0 1 2 3 ಅಂತ ಇತ್ತು. ಸೊ ನೌ ಯು ಅಬ್ಸರ್ವ್ ದಿ ಔಟ್ಪುಟ್. ಓಕೆ, ಸೊ ಇಲ್ಲಿ ನೋಡಿ 2 ಇಂದ ಇಂಕ್ರಿಮೆಂಟ್ ಮಾಡ್ಕೊಂಡು ಹೋಗಿದೆ ಅದು 0 2 4 and 6. ಓಕೆ, ಸೊ ಈಗ ಇದು 0 ಅನ್ನೋದು ಇನಿಷಿಯಲ್ ಕಂಡೀಷನ್ ಆಯ್ತು, 7 ಅನ್ನೋದು ಫೈನಲ್ ಕಂಡೀಷನ್ ಆಯ್ತು, ಮತ್ತೆ 2 ಅನ್ನೋದು ಇಂಕ್ರಿಮೆಂಟ್ ವ್ಯಾಲ್ಯೂ ಆಯ್ತು. ಓಕೆ, ಸೊ ಮತ್ತೆ ಇಲ್ಲಿ ಲಾಸ್ಟ್ ಅಲ್ಲಿ ಕೋಲನ್ ಇರಬೇಕು. ಸೊ ಕೋಲನ್ ಆದ್ಮೇಲೆ ಇಂಡೆಂಟೇಶನ್, ಇಟ್ ವಿಲ್ ಆಟೋಮೆಟಿಕಲಿ ಟೇಕ್. ಸೊ ಬೇಡ ಅಂತಂದ್ರೆ ಬ್ಯಾಕ್ ಸ್ಪೇಸ್, ಬಟ್ ಇಲ್ಲಿ ಕೊಡ್ಲೇಬೇಕಾಗತ್ತೆ, ಅದೇ ಇಂಡೆಂಟೇಶನ್ ತಗೊಳತ್ತೆ. ನೋಡಿ, ಇಲ್ಲಿ ನಾನು ಇಂಡೆಂಟೇಶನ್ ರಿಮೂವ್ ಮಾಡಿದೆ. ಸೊ ರಿಮೂವ್ ಮಾಡಿದ್ಕೆ ಸೊ ಇಟ್ ಈಸ್ ಗಿವಿಂಗ್ ದಿ ಎರರ್. ಏನ್ ಎರರ್ ಕೊಡ್ತಾ ಇದೆ ಅದು, ಈ ಲೈನ್ ಅನ್ನ ಹೈಲೈಟ್ ಮಾಡಿ, ಇಲ್ಲಿ ನೋಡಿ ರೆಡ್ ಲೈನ್ ಅಲ್ಲಿ ಹೈಲೈಟ್ ಮಾಡಿಬಿಟ್ಟು ಎಕ್ಸ್ಪೆಕ್ಟೆಡ್ ಅಂಡ್ ಇಂಡೆಂಟೆಡ್ ಬ್ಲಾಕ್, ಇಂಡೆಂಟೇಶನ್ ಎರರ್, ಎಕ್ಸ್ಪೆಕ್ಟೆಡ್ ಅಂಡ್ ಇಂಡೆಂಟೆಡ್ ಬ್ಲಾಕ್, ಲೈನ್ 2. ಓಕೆ, ಸೊ ದೇರ್ಫೋರ್ ಫಾರ್ ಲೂಪ್ ಒಳಗೆ ಸ್ಟೇಟ್ಮೆಂಟ್ ಬೇಕು ಅಂತಂದ್ರೆ ಯು ಹ್ಯಾವ್ ಟು ಪುಟ್ ಇಂಡೆಂಟೇಶನ್. ಓಕೆ, ಸೊ ಜಸ್ಟ್ ಟ್ಯಾಬ್, ಇಲ್ಲ ಅಂತಂದ್ರೆ ಆಟೋಮೆಟಿಕಲಿ ಅದೇ ತಗೊಂಡಿರುತ್ತೆ, ಆಯ್ತಾ. ನೆಕ್ಸ್ಟ್ ಫಾರ್ ಲೂಪ್ ಅಲ್ಲೇನೆ ಸ್ಟ್ರಿಂಗ್ಸ್ ಹೇಗೆ ಪ್ರಿಂಟ್ ಮಾಡೋದು ಅಂತ ನೋಡೋಣ. ಈಗ ಫಾರ್ ಲೂಪ್ ಯೂಸ್ ಮಾಡ್ಕೊಂಡು ನಾವು ಇಂಟಿಜರ್ ನಂಬರ್ಸ್ ನ ಪ್ರಿಂಟ್ ಮಾಡಿದ್ವಿ, ಆಯ್ತಾ. ಈಗ ನೆಕ್ಸ್ಟ್ ಹೌ ಟು ಪ್ರಿಂಟ್ ಸ್ಟ್ರಿಂಗ್ಸ್ ಆರ್ ಅರೇಸ್ ಅಂತ ನೋಡೋಣ. ಇದಕ್ಕೆ ಒಂದು ವೇರಿಯೇಬಲ್ ತಗೊಳ್ತಾ ಇದ್ದೀನಿ, ರೂಟ್ಸ್ ಈಕ್ವಲ್ಸ್ ಓಕೆ. ಸೊ ಇದೊಂದು ಅರೇ ವೇರಿಯೇಬಲ್ ಆಯ್ತು, ಫ್ರೂಟ್ಸ್ ಅನ್ನೋದು ಒಂದು ಅರೇ ವೇರಿಯೇಬಲ್ ಆಯ್ತು. ನೆಕ್ಸ್ಟ್ ಅದನ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ.
this. So ಈಗ ಇಲ್ಲಿ ಏನ್ ಮಾಡ್ತಾ ಇದೀವಿ, ಒಂದು ಫ್ರೂಟ್ಸ್ ಅಂತ ವೇರಿಯೇಬಲ್ ತಗೊಂಡು ಅರೇ ವೇರಿಯೇಬಲ್ ತಗೊಂಡು ಅದರಲ್ಲಿ 3 ಫ್ರೂಟ್ ನೇಮ್ಸ್ ನ ಸ್ಟೋರ್ ಮಾಡಿದೀವಿ. So then from here we are printing each and every variable for I in fruits ಅಂತ ಹೇಳ್ಬಿಟ್ಟು print I. Okay, so ಇದೇನ್ ಮಾಡುತ್ತೆ ಅಂತಂದ್ರೆ it will print each and every fruit name. Okay, ಇದೇ ತರನೇ. So one more variation of this for loop. For I in range, sorry, for I in banana, print ನೋಡಿ ಇಲ್ಲಿ ಈಗ ಇದು ಇಂಡೆಂಟೇಶನ್ ತಗೊಳ್ಳಿಲ್ಲ. ಏನಕ್ಕೆ? ಈ ಫಾರ್ ಲೂಪ್ ಗೆ ಇಟ್ ಡಿಂಟ್ ಟೇಕ್ ದಿ ಇಂಡೆಂಟೇಶನ್. ವೈ? ಏನ್ ರೀಸನ್ ಏನು? ಏನಕ್ಕೆ ಇಲ್ಲಿ ಇಂಡೆಂಟೇಶನ್ ತಗೊಳ್ಳಿಲ್ಲ? ಇಲ್ಲಿ ನೋಡಿ, ಈ ಫಾರ್ ಲೂಪ್ ಗೆ ಇಟ್ ಹ್ಯಾಸ್ ನಾಟ್ ಟೇಕನ್ ದಿ ಇಂಡೆಂಟೇಶನ್. ಕೋಲನ್ ಹಾಕಿಲ್ಲ ಮೇಡಮ್, ಕೋಲನ್ ಹಾಕಿಲ್ಲ. ಓಕೆ, ಪ್ರಿಂಟ್ ಓಕೆ. ಸೊ ಇಲ್ಲಿ ಏನ್ ಮಾಡ್ತಾ ಇದೆ ಇದು, ಫಾರ್ ಐ ಇನ್ ಬನಾನಾ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ ಈಸ್ ಪ್ರಿಂಟಿಂಗ್ ಈಚ್ ಅಂಡ್ ಎವ್ರಿ ಆಲ್ಫಾಬೆಟ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ದಿಸ್ ವರ್ಡ್. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ವೈಲ್ ಲೂಪ್ ಹೋಗೋಣ. Yes. While the initial condition, while I less than 6 colon, you no need to print the brackets. While I less than 6, print I ಮೇಲೆ the increment step I equals I plus 1. So ಈ while loop ನ ಈ ರೀತಿ ನಾವು ಯೂಸ್ ಮಾಡ್ತೀವಿ. This is the syntax of while loop. Okay, 1 2 3 4 5. So ಇಲ್ಲಿ I ವ್ಯಾಲ್ಯೂ ಬೇಕಿದೆ 0 ಬದಲು, ಸಾರಿ 1 ಬದಲು 0 ಇಂದ ಸ್ಟಾರ್ಟ್ ಮಾಡಿ. ಓಕೆ, ಸೊ ಮತ್ತೆ ಇದು ಅಷ್ಟೇ, I equals I plus 1. ಇದಕ್ಕೆ ನೀವು ಯು ಹ್ಯಾವ್ ಟು ಪುಟ್ ಇಂಡೆಂಟೇಶನ್, ಆಯ್ತಾ? ಸೊ ಇಲ್ಲಿ ನೋಡಿ, ಪ್ರಿಂಟ್ I ಆದ್ಮೇಲೆ ಸೊ ಅದೇನೆ ಇನ್ಕ್ರಿಮೆಂಟ್ ಕಂಡೀಷನ್ಗೆ ಇಟ್ ವಿಲ್ ಟೇಕ್ ದಿ ಇಂಡೆಂಟೇಶನ್, ಆಯ್ತಾ? ನೆಕ್ಸ್ಟ್ ವೈಲ್ ಸ್ಟೇಟ್ಮೆಂಟ್ ಅಲ್ಲಿ ಬ್ರೇಕ್ ಅಂಡ್ ಕಂಟಿನ್ಯೂ ಸ್ಟೇಟ್ಮೆಂಟ್ ಅಂತ ಬರುತ್ತೆ. ಇದು ನೀವು ಸಿ ಪ್ರೋಗ್ರಾಮಿಂಗ್ ಅಲ್ಲೂ ಯು ಹ್ಯಾವ್ ಯೂಸ್ ದಿಸ್ ಬ್ರೇಕ್ ಅಂಡ್ ಕಂಟಿನ್ಯೂ ಸ್ಟೇಟ್ಮೆಂಟ್. ಸೊ ಇಲ್ಲೂ ಸೇಮ್ ಸಿಂಟ್ಯಾಕ್ಸ್. I equals if I equals 3 colon break, okay, I equals I plus 1. ಸೊ ಏನ್ ಮಾಡ್ತಾ ಇದೀವಿ ಇಲ್ಲಿ, I ವ್ಯಾಲ್ಯೂ ಪ್ರಿಂಟ್ ಆಗ್ತಾ ಹೋಗುತ್ತೆ, 0 1 2 3 4 5 ಅಂತ ಪ್ರಿಂಟ್ ಆಗುತ್ತೆ. ಬಟ್ I equals 3 ಆದಾಗ ಬ್ರೇಕ್ ಹಾಕ್ತಾ ಇದೀವಿ.
ಸೊ ಇಲ್ಲಿ ನೋಡಿ, ಇಫ್ ಐ ಈಕ್ವಲ್ಸ್ 3 ದೆನ್ ಬ್ರೇಕ್. ಸೊ ಏನಾಗಬೇಕು, ಬ್ರೇಕ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ರೆ ಇಟ್ ವಿಲ್ ಕಮ್ ಔಟ್ ಆಫ್ ದಿ ಲೂಪ್. ಸೊ ಯಾವಾಗ ಹೊರಗಡೆ ಬರಬೇಕು ಲೂಪ್ ಇಂದ ಅಂತ ಹೇಳ್ಬಿಟ್ಟು ಕಂಡೀಷನ್ ಕೂಡ ನಾವು ಇಲ್ಲಿ ಕೊಡ್ತಾ ಇದೀವಿ. ವೆನ್ ಐ ವ್ಯಾಲ್ಯೂ ಈಸ್ 3 ಅಂದ್ರೆ ಐ ವ್ಯಾಲ್ಯೂ 3 ಆಗುತ್ತಲ್ಲ, ಸೊ ಅವಾಗ ಲೂಪ್ ಇಂದ ಹೊರಗಡೆ ಬಂದ್ಬಿಡ್ಬೇಕು. ಓಕೆ, ಸೊ ಅಂದ್ರೆ ಇಟ್ ಹ್ಯಾಸ್ ಟು ಪ್ರಿಂಟ್ ಓನ್ಲಿ ದೀಸ್ ನಂಬರ್ 0 1 2 3. ಓಕೆ, ಸೊ ರನ್ ಮಾಡ್ತೀನಿ ನೋಡಿ, ಇಷ್ಟನ್ನೇ ಪ್ರಿಂಟ್ ಮಾಡಬೇಕು, ಅದು 0 1 2 3. ಓ, ಬರೀ 0 ಪ್ರಿಂಟ್ ಮಾಡ್ತಾ ಇದೆಯಲ್ಲ ನೋಡಿ, ಇನ್ಫೈನೈಟ್ ಲೂಪ್ಗೆ ಹೊಟ್ಟೋಯ್ತು. ಸೊ ಏನಾಯ್ತು, ನಮ್ಮ ಪ್ರೋಗ್ರಾಮ್ ಇನ್ಫೈನೈಟ್ ಲೂಪ್ಗೆ ಹೋಯ್ತು. ಸ್ಟಾಪ್ ಮಾಡ್ತೀನಿ ಇದನ್ನ. ಇದಕ್ಕೆ ರೀಸನ್ ಏನು ಅಂತ ಹೇಳ್ತೀರಾ? ಒಂದು ಮಿಸ್ಟೇಕ್ ಮಾಡಿದೆ ಅಲ್ಲಿ. ಇನ್ನೊಂದ್ಸಲ ಟೈಪ್ ಮಾಡ್ತೀನಿ ನೋಡಿ. ಐ ಈಕ್ವಲ್ಸ್ 0 5 6 print I if I equals 3 break ಮತ್ತೆ I equals I plus 1. ಈ ಪ್ರೋಗ್ರಾಮ್ ಅಲ್ಲಿ ಏನು ತಪ್ಪಾಗಿದೆ, ಸೊ ದಟ್ ಅದು ಇನ್ಫೈನೈಟ್ ಲೂಪ್ಗೆ ಹೋಗಿದೆ. ಸೊ ರೀಸನ್ ಏನಿರ್ಬೋದು ಮೇಡಮ್? ಇನ್ಕ್ರಿಮೆಂಟ್ ಆಗಿರೋದನ್ನ ಇಫ್ ಸ್ಟೇಟ್ಮೆಂಟ್ ಒಳಗಡೆ ಹಾಕಿದೀರಾ? ವೆರಿ ಗುಡ್. ಸೊ ಇನ್ಕ್ರಿಮೆಂಟ್ ಸ್ಟೇಟ್ಮೆಂಟ್ ಇದೆಯಲ್ಲ, ಸೊ ಇದಕ್ಕೂ ಅದು ಬೈ ಡಿಫಾಲ್ಟ್ ಇಂಡೆಂಟೇಶನ್ ತಗೊಂಡಿದೆ ಅದು, ಆಯ್ತಾ? ಬಟ್ ಇದೇನಾಗ್ಬೇಕು, ಸೊ ಇಲ್ಲಿ ನಾನು ಇಂಡೆಂಟೇಶನ್ ಮಾಡಿದ್ರೆ ಇವೆರಡನ್ನು ಅದು ಇಫ್ ಸ್ಟೇಟ್ಮೆಂಟ್ ಒಳಗೇನೆ ಇದೆ ಅಂತ ಕನ್ಸಿಡರ್ ಮಾಡುತ್ತೆ. ಬಟ್ ನಮಗೆ ಇಫ್ ಸ್ಟೇಟ್ಮೆಂಟ್ ಒಳಗಡೆ ಬೇಕಿರೋದು ಬ್ರೇಕ್ ಮಾತ್ರ. ಈ ಐ ಈಕ್ವಲ್ಸ್ ಐ ಪ್ಲಸ್ 1 ಏನಿದೆ, ಸೊ ದಿಸ್ ಬಿಲಾಂಗ್ಸ್ ಟು ದಿಸ್ ವೈಲ್ ಲೂಪ್. ಸೊ ಅದಕ್ಕೇನೆ ವೈಲ್ ಲೂಪ್ದು ಇಂಡೆಂಟೇಶನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲೇ ಇರಬೇಕು ಇದು, ಈ ಸ್ಟೇಟ್ಮೆಂಟ್ ಐ ಈಕ್ವಲ್ಸ್ ಐ ಪ್ಲಸ್ 1. ಸೊ ಈಗ ನೋಡಿ, ಇಂಡೆಂಟೇಶನ್ ರಿಮೂವ್ ಮಾಡಿದೆ. ಸೊ ನಾವು ದಿಸ್ ಸ್ಟೇಟ್ಮೆಂಟ್ ಇಟ್ ಬಿಲಾಂಗ್ಸ್ ಟು ದಿ ವೈಲ್ ಲೂಪ್. ಸೊ ಈಗ ರನ್ ಮಾಡ್ತೀನಿ ನೋಡಿ. ಆಗ್ತಾ ಇದೆ ಇನ್ನು. ತುಂಬಾ ಟೈಮ್ ತಗೊಳ್ತಾ ಇದೆ, ಹೊಸ ವಿಂಡೋನೇ ತಗೊಳ್ತೀನಿ. I equals 0 while I less than 6 colon so ಇಲ್ಲಿ print I ಮತ್ತೆ I equals if ಟೈಮ್ ಆಗತ್ತೆ ಅನ್ಸುತ್ತೆ. if I equals 3 break I equals I plus 1.
ಓಕೆ ರನ್ ಮಾಡ್ತೀನಿ ನೋಡಿ. ಓಕೆ ಸೊ ಸಿ ಇಟ್. ಸೊ ಈಗ ಇಲ್ಲಿ ಕರೆಕ್ಟ್ ಆಗಿ ಪ್ರಿಂಟ್ ಮಾಡ್ತಾ ಇದೆ. ಅಪ್ ಟು 3 ಓನ್ಲಿ ಇಟ್ ಈಸ್ ಪ್ರಿಂಟಿಂಗ್. ಓಕೆ ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಯೂಸ್ ಅ ಬ್ರೇಕ್ ಸ್ಟೇಟ್ಮೆಂಟ್ ಇನ್ಸೈಡ್ ವೈಲ್ ಲೂಪ್. ಆಯ್ತಾ? ಸೊ ಮಿಕ್ಕಿದ್ದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಒಂದು ಲ್ಯಾಬ್ ಸೈಕಲ್ ಪ್ರೋಗ್ರಾಮ್ ಕಲ್ತ್ಕೊಳ್ಳೋಣ. ಮತ್ತೆ